ಹಳೆಯ ಕಾಲದಲ್ಲಿ ಪುರವಂತಿ ಎಂಬ ನಾಡನ್ನು ರಾಜ ಪೃಥ್ವಿರಾಜ ಆಳುತ್ತಿದ್ದರು. ಅವರು ಬಲಿಷ್ಠ ಯೋಧ ಮಾತ್ರವಲ್ಲ, ಧರ್ಮವನ್ನು ಪಾಲಿಸುವ ಜ್ಞಾನಿಯಾದ ರಾಜನು. ಅವರ ಅರಮನೆಯಲ್ಲಿ ವೇದ ಪಾಠ, ಭರತನಾಟ್ಯ, ಯಜ್ಞಹವನಗಳು ನಿತ್ಯ ನಡೆಯುತ್ತಿದ್ದವು. ಭಾರತದ ಸಂಸ್ಕೃತಿಯ ಪ್ರತಿರೂಪವನ್ನು ಅವರು ಗೌರವಿಸುತ್ತಿದ್ದರು. ಒಂದು ದಿನ ಕಡೆಯ ರಾಜ್ಯದಿಂದ ಯುದ್ಧದ ಆಘಾತವೊಂದು ಬಂದಿತು. ಮಂತ್ರಿಗಳು ತಕ್ಷಣ ಸೇನೆ ಸಜ್ಜುಗೊಳಿಸೋಣ ಎಂದರು. ಆದರೆ ರಾಜನು ಮೊದಲಿಗೆ ಶಾಂತಿಯ ದಾರಿಯಲ್ಲೇ ಪರಿಹಾರ ಹುಡುಕಲು ಬಯಸಿದರು. ಅವರು ಯುದ್ಧವಿಲ್ಲದ ಪಥವನ್ನು ಆಯ್ಕೆ ಮಾಡಿಕೊಂಡು ವೈರ ರಾಜ್ಯದ ರಾಜನಿಗೆ ಒಂದು ಪಾಠ ಹೇಳಿದ ಪತ್ರ ಕಳುಹಿಸಿದರು. ರಾಜನು ನಗುತ್ತ ಕೇಳಿದ, ನೀನೇ ನಿಜವಾದ ಮಾಲೀಕ, ಯಾಕೆಂದರೆ ಪ್ರೀತಿಯಲ್ಲಿ ಸ್ವಾರ್ಥವಿಲ್ಲ. ಪ್ರಜೆಗಳು ರಾಜನ ಜ್ಞಾನ, ಸಹಾನುಭೂತಿ ಹಾಗೂ ಧರ್ಮಬದ್ಧತೆಗೆ ಮಾರು ಹೋಗಿದರು. ಈ ಘಟನೆ ನಂತರ ದೇವವರ್ಮನನ್ನು ನ್ಯಾಯದೇವ ಎಂದು ಕರೆದರು. ಪೃಥ್ವಿರಾಜನು ತನ್ನ ಮಗನಿಗೆ ಕಲಿಸಿದ ಪಾಠ: ಧರ್ಮವಿಲ್ಲದ ಶಕ್ತಿ ಅಸ್ಥಿರ, ಸಂಸ್ಕೃತಿಯ ಬಲದಿಂದಲೇ ನಿಜವಾದ ವಿಜಯ. ಈ ಕತೆ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಶಾಂತಿ, ಧರ್ಮ, ಜ್ಞಾನ ಮತ್ತು ನೀತಿಯನ್ನು ಮೆರೆದಿದೆ.